ಇಂದು ಹೈ ವೋಲ್ಟೇಜ್ ಮ್ಯಾಚ್ ಇದೆ. ಭಾರತ ಪಾಕಿಸ್ತಾನ ನಡುವೆ ಟೀಮ್ ಇಂಡಿಯಾಗೆ ಶುಭ ಕೋರಿದ್ದಾರೆ ಯುವ ಆಟಗಾರರು. ಕೊಪ್ಪಳದಲ್ಲಿ ಟೀಮ್ ಇಂಡಿಯಾಗೆ ವಿಶ್ ಮಾಡಿದೆ ಯುವ ಪಡೆ. ಈಗಾಗಲೇ ಭಾರತ ಗೆದ್ದಾಗಿದೆ ಅಂತೇಳಿ ಘೋಷಣೆ ಕೂಗಿದ್ದಾರೆ. ಹಂಗಿರುತ್ತೆ ಇವತ್ತು ಸಂಭ್ರಮ, ಸಡಗರ ಮತ್ತು ಕ್ರೇಜ್. ಅದು ಈ ಪಂದ್ಯ ಗೆದ್ದರೆ ವಿಶ್ವಕಪ್ ಗೆದ್ದಂತೆ ಅಂತ ಯುವಕರು ವಿಶ್ ಮಾಡಿದ್ದಾರೆ. ಕ್ರಿಕೆಟ್ ಪ್ರೇಮಿಗಳ ಜೊತೆಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಚಿಟ್ಚಾಟ್ ಮಾಡಿದ್ದಾರೆ, ನೋಡ್ಕೊಂಬರೋಣ. ICC ಏನಂದ್ರೆ T20 ವಿಶ್ವಕಪ್ ನಡೀತಾ ಇದೆ. ಅದರ ಜೊತೆಗೆ ಏನಂತಂದ್ರೆ ಹೈ ವೋಲ್ಟೇಜ್ ಪಂದ್ಯ ಅಂದ್ರೆ ಅದು ಭಾರತ ಮತ್ತು ಪಾಕಿಸ್ತಾನ ನಡುವೆ ಇರುವಂಥ ಪಂದ್ಯ. ಈ ಪಂದ್ಯಕ್ಕಾಗಿ ಬಹಳಷ್ಟು ಯುವಕರು ಕಾಯ್ತಿದ್ದಾರೆ. ಅದ್ರ ಜೊತೆಗೆ ಅಂದರೆ ಇಂಡಿಯಾ ಗೆಲ್ಲುತ್ತಂತೆ ಕೂಡ ಅದು ಜೈಕಾರ ಹಾಕಿರುತ್ತದೆ. ನಮ್ಮ ಜೊತೆ ಮಾತನಾಡಲು ಇವತ್ತು ಯುವಕರಿದ್ದಾರೆ. ಯಾಕಂತಂದರೆ ಬಹಳಷ್ಟು ಇವತ್ತು ಹೈ ವೋಲ್ಟೇಜ್ ಮ್ಯಾಚನ್ನು ಕೂಡ ಅವರು ವೀಕ್ಷಣೆ ಮಾಡಲು ಬಹಳಷ್ಟು ಕಾತರತೆ ಕಾಯ್ತಿದ್ದಾರೆ. ಅದ್ರ ಜೊತೆಗೆ ಇಂಡಿಯಾ ಗೆಲ್ಲುತ್ತೆ ಅನ್ನುವ ನಿಟ್ಟಿನಲ್ಲಿ ಇವತ್ತು ಯುವಕರು ಬಹಳಷ್ಟು ಜೈಘೋಷ ಹಾಕಿರುತ್ತದೆ. ಯುವಕರು ನಮ್ಮ ಜೊತೆ ಇದ್ದಾರೆ, ಅವ್ರು ಮಾತಾಡ್ಕೊಂಡು ತಗೋಣ. ಬ್ರದರ್, ಈಗ ಏನಂತಂದರೆ ಇವತ್ತು ಇಂಡಿಯಾ ಪಾಕಿಸ್ತಾನ ಹೈ ವೋಲ್ಟೇಜ್ ಮ್ಯಾಚ್ ಇರುತ್ತದೆ, ಯಾವ ರೀತಿ ಕಾತರತೆ ಕಾಯ್ತಾ ಇದ್ದಾರೆ ಸರ್? ನಾವು ಭಾಳ ಏನಂತಾರೆ ಈಗರ್ಲಿ ಟು ವಾಚ್ ಮ್ಯಾಚ್. ಯಾಕಂದರೆ ನಮಗೆ ಈ ಮ್ಯಾಚು ಒಂದು ಗೌರವದ ಪ್ರಶ್ನೆ. ನಮಗೆ ಈ ಮ್ಯಾಚ್ ನಾವು ಖಂಡಿತವಾಗಿ ಗೆಲ್ಲೇಬೇಕು. ಯಾಕಂದರೆ ಈ ಮ್ಯಾಚ್ ಗೆದ್ದುಬಿಟ್ರೆ ನಾವು ವರ್ಲ್ಡ್ ಕಪ್ ಗೆದ್ದಂಗೆ. ಈ ಥರ ಇದೆ ಮ್ಯಾಚ್. ನಾವು ಅಷ್ಟು ಭಾಳ ನಾವು ಈಗ 7-1 ಇದ್ವಿ, 8-1 ಅಂತ ಆಗ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಮಾನ್ ಇಂಡಿಯಾ, ಲೆಟ್ಸ್ ಮೇಕ್ ಹಿಸ್ಟ್ರಿ ಅಗೇನ್. ಅಲ್ಲ, ಅದ್ರ ಜೊತೆಗೆ ಅಂದರೆ ಪಾಕಿಸ್ತಾನ ಕಿರಿಕಿರಿ ಮಾಡ್ತಿತ್ತು. ಇಲ್ಲ ನಾವು ಭಾರತ ವಿರುದ್ಧ ನಾವು ಪಂದ್ಯ ಆಡಲ್ಲ ಅಂತಿತ್ತು. ಒಂದು ಕಡೆ ಒಂದು ಬಾಲಿಂಗ್ ಶೈಲಿ ಕೂಡ ಒಂದು ವಿವಾದ ಕಾರಣ ಆಗಿರುವಂಥದ್ದು. ಈ ಯಾವ ರೀತಿ ಇರುತ್ತೆ ಈ ಮ್ಯಾಚ್ ಅಂತ ಅಂದರೆ ಇಲ್ಲ ನಾವು ಭಾರತ ವಿರುದ್ಧ ಆಡಲ್ಲ ಅಂತ ಕೂಡ ಕುಂತಿತ್ತು ಇವತ್ತು. ಯಾವ ರೀತಿ ಇರುವಂಥದ್ದು, ಯಾವ ರೀತಿ ನಾವು ಕಾತರನ ಕಾಯ್ತಿದ್ದಾರೆ ಇದ್ರ ಜೊತೆಗೆ? ಸರ್, ಈ ಮ್ಯಾಚ್ ಹೆಂಗಪ್ಪ ಅಂತಂದ್ರೆ ಈಗ ಇವರು ಏನು ಮಾಡಿದ್ದಾರೆ, ನಮ್ಮ ಟೀಮ್ ಸಪೋರ್ಟ್ಸ್ ಎಲ್ಲ ಇದಕ್ಕೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅವರೆಲ್ಲ ಆಫ್ ಬ್ರೇಕ್ ಮಾಡೋದು, ನಿಂತು ಬಾಲ್ ಹೋಗೋದು, ಆ ಥರ. ಅದಕ್ಕೆಲ್ಲ ಸೂರ್ಯಕುಮಾರೆಲ್ಲ ನೀಟಾಗಿ ನಮ್ಮ ಇಂಡಿಯನ್ ಕ್ಯಾಪ್ಟನ್ ಇದ್ದಾರಲ್ಲ, ಅವರೆಲ್ಲ ಒಳ್ಳೆ ರೀತಿಯಾಗಿ ಒಂದು ಟ್ರೈನಿಂಗ್ ಕೊಟ್ಟು ನಮ್ಮ ಇಂಡಿಯಾ ಪ್ಲೇಯರ್ಸಿಗಾಗಲಿ ಒಳ್ಳೆ ಬ್ಯಾಟರ್ಸ್ಗಳಿಗಾಗಲಿ ಒಂದು ಒಳ್ಳೆ ಟ್ರೈನಿಂಗ್ ಕೊಟ್ಟು ಆಮೇಲೆ ಒಂದು ಸ್ಟ್ರಾಂಗ್ ಟೀಮ್ ಆಗಿ ಬಿಲ್ಡಪ್ ಮಾಡಿದ್ದಾರೆ. ನಾವು ಇವತ್ತಿನ ಮ್ಯಾಚ್ ಗೆಲ್ತೀವಿ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಅದ್ರ ಜೊತೆ ಇನ್ನೊಬ್ಬರು ಯುವಕರು ಅವರು ಮಾತಾಡೋಣ. ಯಾವ ರೀತಿ ಈಗ ಮ್ಯಾಚನ್ನು ಅಂತ ನಾವು ಅಂದರೆ ನೋಡೋಕ್ಕೆ ಕಾತರದಿಂದ ಕಾಯ್ತಾ ಇದ್ರು. ಅದ್ರ ಜೊತೆಗೆ ಏನಂತಂದರೆ ಇವತ್ತು ಹೈ ವೋಲ್ಟೇಜ್ ಪಂದ್ಯ. ಈ ಪಂದ್ಯ ಗೆದ್ದರೆ ನೀವು ಒಂಥರ ಕಪ್ ಗೆದ್ದಂಗೆ ಅಂತ ಹೇಳ್ತಾ ಇದ್ದಾರೆ, ಏನಂತ? ಇವಾಗ ನಮ್ಮ ದೋಸ್ತ ಏನು ಹೇಳಿದ ಎಲ್ಲ ಕರೆಕ್ಟ್. ಎದಕ್ಕಂತಂದ್ರೆ ಯಾವುದಾದ್ರೂ ಮ್ಯಾಚ್ ಇರಲಿ, ಕ್ರಿಕೆಟ್ ಅಂತಂದು ಬಂದರೆ ಇಂಡಿಯಾನೇ ಮೇನ್. ಇಂಡಿಯಾದಲ್ಲಿ ಕ್ರಿಕೆಟ್ನ ಯಾವ ಥರ ಪ್ರೋತ್ಸಾಹಿಸ್ತಾರೆ ನೋಡು, ಅದು ಬೇರೆ ಕಂಟ್ರಿನಲ್ಲಿ ಎಲ್ಲಿ ಮಾಡೋಂಗಿಲ್ಲ. ಇವತ್ತು ಮಾತ್ರ ಇದು ಆಲ್ರೆಡಿ ಗೆದ್ದಿರೋ ಮ್ಯಾಚ್ ನಾವು ಪಕ್ಕ ಗೆಲ್ತೀವಿ. ಸುಮ್ಮನೆ ನೋಡೋದು ಅವನ್ನೆಲ್ಲ ಏನಿಲ್ಲ. ಆಲ್ರೆಡಿ ಗೆದ್ದುಬಿಟ್ಟಿದ್ವಿ, ಆಲ್ರೆಡಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಇದು ಓವರ್ ಕಾನ್ಫಿಡೆನ್ಸ್ ಅಲ್ಲ, ಜಸ್ಟ್ ಕಾನ್ಫಿಡೆನ್ಸ್ ಅಷ್ಟೇ. ಇವಾಗ ಇನ್ನೊಂದು ಏನಂತಂದರೆ ಪಾಕಿಸ್ತಾನದವರು ಏನೋ ಹೇಳ್ಕೊಂಡಿದ್ರು, ತುಂಬ ಡಿಮ್ಯಾಂಡ್ಸ್ ಹಾಕಿದ್ರು. ಇಂಡಿಯಾದಲ್ಲಿ ಬಂದಂದರೆ ನಾವು ಮ್ಯಾಚ್ ಆಡೋಂಗಿಲ್ಲ, ಶ್ರೀಲಂಕಾದಲ್ಲೇ ಮಾಡಿರಿ, ಅದು ಇದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಡಿಮ್ಯಾಂಡ್ಸ್ ಹಾಕಿದ್ರು. ಅದು ಅವರು ರಿಪೋರ್ಟರ್ಸ್ ಎಲ್ಲ ಒಂದು ಕ್ವಶನ್ ಕೇಳಿದ್ರು ಅವ್ರಿಗೆ, ಏನಂತಂದರೆ ಆಪ್ನೆ ICC ಕೋ ಘುಟ್ನೋ ಪೇ ಲಾ ಲಿಯಾ ಅಂತಂದು ಹೇಳ್ಬಿಟ್ಟು ಏನೋ ಒಂದು ಕ್ವಶನ್ ಕೇಳಿದ್ರು. ಬಾಜು ಒಬ್ಬನು ಕುಂತಿದ್ದ, ಸಖತ್ತಾಗಿ ಕಾಮಿಡಿಯಾಗಿ ನಗ್ತಾ ಇದ್ದ. ಅಂದರೆ ಇವರು ಸಾಕಷ್ಟು ಡಿಮ್ಯಾಂಡ್ಸ್ ಹಾಕಿದ್ರು, ಆದರೆ ಯಾರೂ ಒಪ್ಕೊಂಡಿಲ್ಲ. ಬಟ್ ಏನಂತಂದರೆ ಇವತ್ತು ಮಾತ್ರ ಇಂಡಿಯಾ ಗೆಲ್ತೀವಿ. ಯಾವುದು ಅಂದರೆ ಯಾರು ಬ್ಯಾಟಿಂಗ್ ನೋಡೋಕ್ಕೆ ಇಷ್ಟಪಡ್ತಾರೆ, ಅದ್ರ ಜೊತೆಗೆ ಯಾರು ಬಾಲಿಂಗ್ ನಮ್ಮಲ್ಲಿ ಇಂಡಿಯಾದಲ್ಲಿ ನೋಡೋಕ್ಕೆ ಇಷ್ಟಪಡ್ತಾರೆ? ಇವಾಗ ಒಬ್ಬರನ್ನ ಕೆಳಗಡೆ ಒಬ್ಬರನ್ನ ಮೇಲೆ ಮಾಡಿ ಮಾತಾಡೋಂಗ ಇಲ್ಲ ನಾವು. ಎದಕ್ಕಂತಂದರೆ ಪ್ರತಿಯೊಬ್ಬರು ಚೆನ್ನಾಗಿ ಆಡ್ತಾರೆ ನಮ್ಮದ್ರಲ್ಲಿ. ಇವಾಗ ಕೊಹ್ಲಿ ಚೆನ್ನಾಗಿ ಆಡ್ತಾನೆ, ಧೋನಿ ಕೆಳಗೆ ಆಡ್ತಾನೆ, ಸ್ಲೋ ಆಗಿ ಆಡ್ತಾನೆ ಅಂತಂದು ಏನು ಮಾತಾಡೋಂಗಿಲ್ಲ. ಎಲ್ಲರೂ ಚೆನ್ನಾಗಿ ಆಡ್ತಾರೆ, ಎಲ್ಲರೂ ಆಡ್ತಾರೆ. ಒಬ್ಬರು ಚೆನ್ನಾಗಿ ಆಡಿಲ್ಲ ಅಂದರೆ ಇನ್ನೊಬ್ರು ಚೆನ್ನಾಗಿ ಆಡ್ಬಿಟ್ಟು ಇಂಡಿಯಾನೇ ಗೆಲ್ಸ್ತಾರೆ. ಆ ಥರ ಕಾನ್ಫಿಡೆನ್ಸ್ ಇದೆ ನಮ್ಮ ಟೀಮ್ಮೇಟ್ಸ್ನಲ್ಲಿ. ಎಲ್ಲರದಲ್ಲಿ ಆಡ್ತಾರೆ, ಗೆಲ್ತೀವಿ ಪಕ್ಕ. ಇಡೀ ನಿಮ್ಮ ಯುವಕರ ಟೀಮಿಂದ ಏನು ಹೇಳಕ್ಕೆ ಬಯಸ್ತೀವಿ ಇಂಡಿಯಾಕ್ಕೆ? ಆಲ್ರೆಡಿ ಗೆದ್ದಿರೋ ಮ್ಯಾಚ್, ಇನ್ನೇನು ಹೇಳಬೇಕು, ಗೆದ್ದಿದ್ದೀವಿ ನಾವು. ಪಾಕಿಸ್ತಾನ ಗುಟ್ನ ಪೇ ಹಾಗೆ ಇಂಡಿಯಾ ಪೇ. ಆಮೇಲೆ ಇನ್ನೊಂದ್ಸಲ ಹಿಸ್ಟ್ರಿ ಕ್ರಿಯೇಟ್ ಮಾಡಿರಿ ಅಂತ ಹೇಳಕ್ಕೆ ಬಯಸ್ತೀನಿ ಸರ್, ಅಷ್ಟೇ. ಥ್ಯಾಂಕ್ ಯು. ಇವಿಷ್ಟು ಅಂದರೆ ಇಲ್ಲಿನ ಯುವಕರ ಮಾತಾಡ್ತದ್ದು. ಆಗಲೇ ಆಲ್ರೆಡಿ ನಾವು ಇಂಡಿಯಾ ಗೆದ್ದಿರೋದು, ಆದರೆ ಸೆಲೆಬ್ರೇಷನ್ಗೆ ಮಾತ್ರ ನಾವು ಕಾಯ್ತಾ ಇದ್ದೀವಿ ಅಂತೇಳಿ ಹೇಳಿರ್ತದ್ದು. ಕ್ಯಾಮ್ರಾ ಪರ್ಸನ್ ಅಂಜನೀಪ್ ಜೊತೆ ನಾಗರಾಜ್, ಟಿಎಫ್ ನ್ಯೂಸ್, ಕೊಪ್ಪಳ.